ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲ್ಲದಕ್ಕೂ ಸೆಡ್ ಹೊಡಿತಾ ಇರುವಂಥ ಯತ್ನಾಳ್ ಟೀಮ್ಗೆ ಕೋಕ್ ಕೊಟ್ಟ ಬಿಜೆಪಿ ಯಾವ ರೀತಿ ಈಗ ಹಾಗಾದರೆ ವಿಜಯೇಂದ್ರ ಯತ್ನಾಳ್ ಪ್ಲ್ಯಾನ್ ಅನ್ನು ತಲೆ ಕೆಳಗೆ ಮಾಡಿದ್ರ? ಸದ್ಯದ ಬೆಳವಣಿಗೆಯಲ್ಲಿ ಯಾವ ದಾರಿಯ ಮೂಲಕ ಬಲವನ್ನು ಹೆಚ್ಚಿಸ್ಕೊಳ್ಳೋಕೆ ರೆಬಲ್ ಬಣ ಹೊರಟಿತ್ತೋ ಅದೇ ದಾರಿಯಲ್ಲಿ ಈಗ ಅಧಿಕೃತ ಬಿಜೆಪಿ ಸೆಡ್ ಹೊಡೆದಿರೋದು. RSSನ ಜೊತೆಗೂಡಿ ಅನ್ನೋದು ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ರೆಬಲ್ ಬಣ ಯಾವ ಕಾರಣಕ್ಕೂ ಬಗ್ಗಲ್ಲ. ಹೊರಗೆ ಹೋಗೋದಾದ್ರೆ ಒಟ್ಟಿಗೆ ಹೋಗ್ತೀವಿ ಅನ್ನೋ ತನಕ ಘೋಷಣೆ ಆಗಿದೆ. ಕುಮಾರ್ ಬಂಗಾರಪ್ಪ ಅವರು ಅದನ್ನ ಅಧಿಕೃತವಾಗಿ ಮೊನ್ನೆ ಹೇಳೇ ಬಿಟ್ರು. ಅಂಥ ಟೈಮ್ ಬಂದ್ರೆ ಒಟ್ಟಿಗೆ ಹೊರಗೆ ನಡೀತೀವಿ ಅನ್ನೋ ತನಕ ತಮ್ಮ ದಾರಿ ತಾವು ನೋಡ್ಕೊಳ್ತೀವಿ ಅನ್ನೋ ಮೆಸೇಜನ್ನು ಹೈಕಮಾಂಡ್ಗೆ ರೆಬಲ್ ಬಣ ಕೊಟ್ಟೇ ಬಿಟ್ಟಿದೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಕ್ಕೆ ನಾವು ಹೆದರಲ್ಲ, ಹೆಜ್ಜೆ ಮುಂದಿಡ್ತೀವಿ, ಸರಣಿ ಹೋರಾಟಗಳನ್ನು ಮಾಡ್ತೀವಿ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಉದಯಗಿರಿ ಗಲಾಟೆ ಆಯ್ತಲ್ಲ, ಆ ಕೇಸಲ್ಲಿ 24ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತೆಲ್ಲ ಕರೆ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅಲ್ಲಿ ಈಗ RSS ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಆಗಿದೆ. ಸೋಮವಾರ JSS ವಿದ್ಯಾಪೀಠ ಬಳಿಯಿಂದ ಜಾಥಾ ಪ್ಲಾನ್ ಆಗಿದ್ದು ಇವತ್ತಲ್ಲೆಲ್ಲ ಜನ ಸೇರಿದ್ದಾರಲ್ಲ. ಆದರೆ ರೆಬಲ್ ಟೀಮ್ ಔಟ್ ಆಗಿದೆ. ರೆಬಲ್ ಟೀಮ್ನಿಂದ ಬರೀ ಪ್ರತಾಪ್ ಸಿಂಹ ಮಾತ್ರ, ಯಾಕಂದರೆ ಆ ಭಾಗದವ್ರು ಆಗಿರೋದ್ರಿಂದ ಅವ್ರಿಗೆ ಬೇಕು ಅನಿವಾರ್ಯ. ಆ ಪ್ರೊಟೆಸ್ಟಲ್ಲಿ ಅವರು ಬರಲಿಲ್ಲ ಅಂದರೆ ಅದು ಬೇರೆ ರೀತಿ ಅರ್ಥ ಕೊಡುತ್ತೆ. ಆದರೆ ಯತ್ನಾಳ್ ಇಲ್ಲ, ಕುಮಾರ್ ಬಂಗಾರಪ್ಪ ಅವರಾಗಲಿ ಮತ್ತೊಬ್ಬರಾಗಲಿ ಅಲ್ಲಿ ಹಾಜರಿಲ್ಲ. ಪ್ರತಾಪ್ ಸಿಂಹ ಅವರು ಮಾತ್ರ ಕಾಣಿಸ್ಕೊಳ್ಳೋ ಮೂಲಕ ರೆಬಲ್ ಟೀಮ್ ಒಂದು ರೀತಿಯಲ್ಲಿ ಈ ಹೋರಾಟ, ಯಾವ ಹೋರಾಟವನ್ನು ನಾವು ಕೈಗೆತ್ಕೊಳ್ತೀವಿ ಅಂತ ಹೇಳಿತ್ತೋ ಆ ಹೋರಾಟದಿಂದನೇ ಔಟ್ ಆದಂತಾಗಿದೆ. ಕಾರಣ ಇಷ್ಟೇ, ರಾಜ್ಯ ಬಿಜೆಪಿ ಅಧಿಕೃತವಾಗಿ RSSನ ಜೊತೆಗೆ ಸೇರಿಕೊಂಡು ಈ ಹೋರಾಟವನ್ನು ಮತ್ತಷ್ಟು ಗಟ್ಟಿಯಾಗಿಸೋ ಘೋಷಣೆಯನ್ನು ಮಾಡಿರೋದು. ಅಂದರೆ ಯತ್ನಾಳ್ಗಿಂತ ಮುಂಚೆನೇ, ಯತ್ನಾಳ್ ಅಖಾಡಕ್ಕೆ ಇಳಿಯೋಕ್ಕಿಂತ ಮುಂಚೆನೇ ವಿಜಯೇಂದ್ರ RSSನ ಈ ಒಂದು ಹೋರಾಟದಲ್ಲಿ ನಾವು ಜೊತೆಗಿರ್ತೀವಿ ಅಂತ ಘೋಷಣೆ ಮಾಡಿದ್ದು. ಅಧಿಕೃತ ತಂಡಗಳನ್ನಾಗಿ ಬೇರೆ ಬೇರೆ ಹೋರಾಟಕ್ಕೆ ಇಂತಿಂಥವ್ರು ಅಂತ 14 ತಂಡಗಳಲ್ಲಿ ನಿಗದಿಯೂ ಮಾಡಾಗಿದೆ. ಹಾಗಾಗಿ ಈಗ ಯತ್ನಾಳ್ ಟೀಮ್ಗೆ ಬಿಜೆಪಿಯ ಉಳಿದೆಲ್ಲ ಹೋರಾಟಗಳಿಂದ ಕೋಕ್ ಕೊಟ್ಟಿದ್ದು. ಈ ಹೋರಾಟದಲ್ಲಿ ನಾವು ಇರ್ತೀವಿ ಅಂತ ಹೇಳ್ಕೊಂಡಂಥ ಯತ್ನಾಳ್ ಟೀಮ್ ಕಾಣಿಸ್ಕೊಳ್ತಿಲ್ಲ. ಪ್ರತ್ಯೇಕವಾಗಿ ಅವರೇ ಹೋರಾಟ ಮಾಡ್ತಾರಂದ್ರೆ ಆ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಕೋರ್ಟಲ್ಲೂ ಈ ಬಗ್ಗೆ ವಿಚಾರಣೆ ಇತ್ತು. ಕೋರ್ಟ್ ಈಗ ದಾರಿಯನ್ನು ಕ್ಲಿಯರ್ ಮಾಡಿದೆ, ಹೋರಾಟ ಮಾಡಬಹುದು ಅಂತ. ಈಗ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯ ಹೋರಾಟಕ್ಕೆ ಬಿಜೆಪಿ, ಅಧಿಕೃತ ಬಿಜೆಪಿ ಅಂದರೆ ವಿಜಯೇಂದ್ರ, ಅಶೋಕ್ ಅವರು, ಬೇರೆ ಬೇರೆ ಪ್ರಮುಖ ನಾಯಕರೆಲ್ಲರೂ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಅಂದರೆ RSS ಕಡೆಯಿಂದ ಈ ಹೋರಾಟ ಆಗ್ತಾ ಇದ್ದ ಹಾಗೆ ಬಿಜೆಪಿ, ಅಧಿಕೃತ ಬಿಜೆಪಿ ತಾವು ಈ ಹೋರಾಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತೀವಿ ಅಂತ ಘೋಷಣೆ ಮಾಡಿಕೊಂಡ್ರು. ವಿಜಯೇಂದ್ರ, ಅಶೋಕ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಅಲ್ಲಿ ಧಾವಿಸಿದ್ದಾರೆ. ಹೋರಾಟವನ್ನು ಯಶಸ್ವಿಗೊಳಿಸೋದಕ್ಕೆ ಈಗ ಒಗ್ಗಟ್ಟಿನ ಪ್ರದರ್ಶನ ಆಗ್ತಿದೆ. ಆದರೆ ಮೈಸೂರು ಠಾಣೆ ಮೇಲಿನ ದಾಳಿ, ಬಾಂಗ್ಲಾ ನುಸುಳುಕೋರರ ವಿರುದ್ಧ ಪ್ರತ್ಯೇಕ ಹೋರಾಟ ಅಂತ ಯತ್ನಾಳ್ ಬಣ ಏನು ಘೋಷಿಸುತ್ತಲ್ಲ, ಅವ್ರಿಗೀಗ ವಿಜಯೇಂದ್ರ ಈ ಮೂಲಕ ಠಕ್ಕರ್ ಕೊಟ್ಟಿದ್ದಾರೆ. ಮೈಸೂರು ಚಲೋಗೆ ಅಧಿಕೃತವಾಗಿ ತಾವೇ ಅಖಾಡಕ್ಕೆ ಧುಮುಕುವ ಮೂಲಕ ಸರ್ಕಾರದ ವಿರುದ್ಧ ಕಹಳೆಯನ್ನ ಮೊಳಗಿಸೋದು ಬಿಜೆಪಿ RSSನ ಪ್ಲಾನ್ ಆಗಿದೆ. ಉದಯಗಿರಿ ಠಾಣೆ ಮೇಲಿನ ದಾಳಿ, ಬಾಂಗ್ಲಾ ನುಸುಳುಕೋರರ ವಿರುದ್ಧ ಮೈಸೂರು ಚಲೋವನ್ನು ಮಾಡೋದು. ಹಾಗೆ ಬಿಜೆಪಿ ಬೆಂಬಲ ಬೆನ್ನಲ್ಲೇ ನಿಷೇಧಾಜ್ಞೆಯನ್ನ ಈಗ ಮೈಸೂರು ನಗರ ಪೊಲೀಸ್ ಆಯುಕ್ತಾಲಯ ಜಾರಿಗೊಳಿಸಿದೆ. ಅದೇನಾದರೂ ಆಗಲಿ, ಸರ್ಕಾರದ ತಪ್ಪು ಒಪ್ಪುಗಳನ್ನು ನಾವು ಹೊರಗಡೆ ತರ್ತೀವಿ. ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಹಾಗಾದರೆ ಈ ರೀತಿ ಕೆಲಸ ಮಾಡೋರಿಗೆ, ಪೊಲೀಸರ ಮೇಲೇನೆ ಮುಗಿಬೀಳೋರಿಗೆ, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆಯೋರಿಗೆ ರಕ್ಷಣೆ ಕೊಡುವಂತಹ ಸರ್ಕಾರವಾಯ್ದು ಅಂತ ಮುಗಿಬೀಳ್ತಿರೋದು ಈ ಸರ್ಕಾರ ಇದ್ರೆ ಕಳ್ಳಕಾಕರಿಗೆ, ಸಮಾಜದಲ್ಲಿ ಶಾಂತಿ ಹದಗೆಡಿಸೋರಿಗೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೋರಾಟಕ್ಕೆ ಕರೆ ಕೊಟ್ಟಿರೋದು. ವಿಜಯೇಂದ್ರ, ಅಶೋಕ್ ಛಲವಾದಿ, ಕಾರಜೋಳ ಅವರು ಸೇರಿದಂತೆ ಹಲವು ಪ್ರಮುಖ ನಾಯಕರೆಲ್ಲ ಭಾಗಿಯಾಗ್ತಿದ್ದಾರೆ. ಸೊ ವಿಜಯೇಂದ್ರ ವಿರುದ್ಧ ಯಾರ್ಯಾರು ಸೀನಿಯರ್ಸ್ ಕೂಡ ಸಿಟ್ಟು ಮಾಡ್ಕೊಂಡಿದ್ರಲ್ಲ, ಅವರೆಲ್ಲರನ್ನೂ ಕೂಡ ಹೋರಾಟಕ್ಕೆ ಒಟ್ಟಿಗೆ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಜಯೇಂದ್ರ. ಇಂಟ್ರೆಸ್ಟಿಂಗ್ ಅಂದರೆ 14 ತಂಡಗಳನ್ನು ಮಾಡಲಾಗಿದೆ ನೋಡಿ ಬಿಜೆಪಿ ವತಿಯಿಂದ. ಅಂದರೆ ವಿಜಯೇಂದ್ರ 14 ಟೀಮ್ಗಳನ್ನು ಮಾಡಿ ಸೀನಿಯರ್ಸ್ಗೆ ಮುಂದಾಳತ್ವವನ್ನು ಕೊಡುವ ಮೂಲಕ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ವಿಚಾರ ಇಲ್ಲಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಮುನಿಸ್ಕೊಂಡಿದ್ದಾರೆ ಅಂತ ಈಗ ಸಿಟ್ಟು ಮಾಡ್ಕೊಂಡು ಓಪನ್ ಆಗಿ ಮಾತಾಡಿದವರು ಎಲ್ಲರೂ ಕೂಡ ಈ ಟೀಮಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ವಿಜಯೇಂದ್ರ ಇರ್ತಾರೆ, ಬಾಗಲಕೋಟೆಯಲ್ಲಿ ಅಶೋಕ್ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ, ಕೊಪ್ಪಳ ಬಳ್ಳಾರಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು, ರಾಯಚೂರು ಯಾದಗಿರಿಯಲ್ಲಿ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ, ಬೀದರ್ ಕಲಬುರಗಿಯಲ್ಲಿ ಗೋವಿಂದ ಕಾರಜೋಳ ಅವರು, ಚಿಕ್ಕೋಡಿ ಬೆಳಗಾವಿಯಲ್ಲಿ N ಮಹೇಶ್, ಅಶ್ವಥ್ ನಾರಾಯಣ ಅವರೆಲ್ಲ ಇರ್ತಾರೆ, ಮಂಡ್ಯ ಹಾಸನದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಇನ್ನಿತರರು, ಮೈಸೂರು ಚಾಮರಾಜನಗರದಲ್ಲಿ CT ರವಿ ಅವರು ಇರ್ತಾರೆ,
ಇರ್ತಾರೆ, ಶ್ರೀರಾಮುಲು ಅವರು ಇರ್ತಾರೆ. ಸೊ ಶ್ರೀರಾಮುಲು ಅವರು ಕೂಡ ತಂಡದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ನಾರಾಯಣಸ್ವಾಮಿ, ರಾಜು ಗೌಡ, ಮತ್ತೆ ಕೇಶವ ಪ್ರಸಾದ್ ಇವರೆಲ್ಲ ಇರ್ತಾರೆ. ಉಡುಪಿ, ಮಂಗಳೂರಲ್ಲಿ ಜಿಗಜಿಣಗಿ, ಭೈರತಿ ಬಸವರಾಜ್ ಅವರು ಇರ್ತಾರೆ. ಮತ್ತು ಉತ್ತರ ಕನ್ನಡದಲ್ಲಿ ಸುನಿಲ್ ಕುಮಾರ್ ಅವರು ಇರ್ತಾರೆ. ಶಿವಮೊಗ್ಗ, ದಾವಣಗೆರೆಯಲ್ಲಿ ರಾಜೀವ್ ಅವರು ಇರ್ತಾರೆ. ಚಿತ್ರದುರ್ಗ, ತುಮಕೂರಲ್ಲಿ ಮುನಿಸ್ವಾಮಿ ನೇತೃತ್ವದಲ್ಲಿ ಬೆಲ್ಲದವರು ಇನ್ನಿತರರು ಸಾಥ್ ಕೊಡ್ತಾರೆ. ಹಾವೇರಿ, ಗದಗ ಸುನಿಲ್ ವಲ್ಯಾಪುರೆ, ಮಂಜುಳಾ ಲಿಂಬಾವಳಿ ಇನ್ನಿತರರು ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಾರೆ. ಇವರು ಲೀಡ್ ಮಾಡ್ತಾರೆ ಟೀಮನ್ನು. ಸೊ ಯಾರು ಮುನಿಸ್ಕೊಂಡಿದ್ದಾರೆ, ಯಾರು ತಟಸ್ಥ ಬಣದಲ್ಲಿದ್ದಾರೆ, ಯಾರು ವಿಜೇಂದ್ರ ಬದಲಾಗಬೇಕು ಅಂತ ಕೆಲವು ಸೀನಿಯರ್ಸು ಧ್ವನಿ ಎತ್ತಿದ್ದಾರೆ, ರೆಬಲ್ ಬಣಕ್ಕೆ ಬಲ ಕೊಟ್ಟಿದ್ದಾರೆ ಅಂತ ಇತ್ತಲ್ಲ, ಅವರೂ ಕೂಡ ಈ ಟೀಮ್ಗಳನ್ನು ಈಗ ಲೀಡ್ ಮಾಡಲಿದ್ದಾರೆ 14 ತಂಡಗಳನ್ನು ಮಾಡುವ ಮೂಲಕ. ಮತ್ತು ರೆಬಲ್ ಟೀಮ್ನ ಯಾರೊಬ್ಬ ನಾಯಕರು ಕೂಡ ಇದರಲ್ಲಿ ಇಲ್ಲ, ಅವರೆಲ್ಲರಿಗೂ ಕೋಕ್ ಕೊಟ್ಟಿದೆ ಬಿಜೆಪಿ. ಸೊ ನಿಮ್ಮ ಪಾಡಿಗೆ ನೀವು ಮಾತನಾಡ್ಕೊಳ್ತಾ ಇರಿ. ನೀವು ಪಕ್ಷದಿಂದ, ನಿಜವಾಗಿ ಅಧಿಕೃತವಾದ ಪಕ್ಷದಿಂದ ಹೊರಗಿದ್ದೀರಿ ಒಂದರ್ಥದಲ್ಲಿ, ಎಲ್ಲದಕ್ಕೂ ಧಿಕ್ಕಾರವನ್ನು ಕೂಗುವ ಮೂಲಕ ಅನ್ನೋ ಮೆಸೇಜನ್ನು ಈ ಮೂಲಕ ಕೊಡ್ತಾ ಇದ್ದು, ಹೈಕಮಾಂಡ್ ಕ್ರಮ ಇನ್ನೂ ಬಾಕಿ ಇರೋ ಹೊತ್ತಲ್ಲೇ ವಿಜೇಂದ್ರ ಈಗ ಠಕ್ಕರ್ ಕೊಟ್ಟಿದ್ದಾರೆ. ಯತ್ನಾಳ್ ಬಣ ಈಗ ತಮ್ಮ ಬಲ ಹೆಚ್ಚಿಸ್ಕೊಳ್ಳೋಕೆ ಹೊರಟಿರೋದು ವಕ್ಫ್ ಹೋರಾಟದ ಮಾಡೆಲ್ ಅಲ್ಲಿ ಸರಣಿ ಹೋರಾಟಗಳನ್ನು ಮಾಡಬೇಕು ಸರ್ಕಾರದ ವಿರುದ್ಧ. ಈ ಉದಯಗಿರಿ ಠಾಣೆ ವಿಚಾರ ಇರಬಹುದು, ಬಹಳಷ್ಟು ಸಾಮಾಜಿಕ ಶಾಂತಿಯನ್ನು ಕೆಡಿಸುವಂತಹ ವಿಚಾರಗಳನ್ನು ಎತ್ತುಕೊಂಡು ಸರ್ಕಾರದ ವಿರುದ್ಧ ಮುಗಿ ಬೀಳುವಂಥ ಘೋಷಣೆ ಮೊಳಗ್ತಲ್ವ. ಕುಮಾರ್ ಬಂಗಾರಪ್ಪ ಅವರು ಆ ಹಿಂಟ್ ಕೊಟ್ಟರು. ಯತ್ನಾಳ್ ಅವರು ಕೂಡ ಆ ಮೂಲಕವೇ ಪರ್ಯಾಯ ನಾಯಕತ್ವವನ್ನು ಬೆಳೆಸುವ, ಮತ್ತಷ್ಟು ಸದೃಢವಾಗುವ ಮೂಲಕ ಸೆಡ್ ಹೊಡೆಯೋ ಸುಳಿವನ್ನು ಕೊಟ್ಟಿದ್ರು. ಆದರೆ ಈ ರೆಬಲ್ ಬಣ ಹೋರಾಟ ಕೈಗೆತ್ತಿಕೊಳ್ಳುವ ಮೊದಲೇ RSSನ ಜೊತೆಗೂಡಿ ಬಿಜೆಪಿ ನಾಯಕರುಗಳು ಈಗ ಅಖಾಡಕ್ಕೆ ಇಳಿದಿರೋದು, ವಿಜಯೇಂದ್ರ ಮುಂದಾಳತ್ವವನ್ನು ವಹಿಸಿರೋದು RSS ಜೊತೆಗೆ ಕೈ ಜೋಡಿಸಿ ಅನ್ನೋದು ಕುತೂಹಲಕಾರಿ ಬೆಳವಣಿಗೆ. ಕಾದ್ ನೋಡಬೇಕು ಇದರ ನಡುವೆ ಹೈಕಮಾಂಡ್ನ ತೀರ್ಮಾನ ಯಾವಾಗ ಪ್ರಕಟವಾಗಲಿದೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.